ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಸಾಕ್ಷಿ ಚಾನೆಲ್. ನಾವಿವತ್ತು ಹಾಳೂರು ಮಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಕುರಿ ಕಡಿಯೋ ಏನು ಕಾರ್ಯಕ್ರಮ ಇತ್ತು. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇಲ್ಲಿಗೆ ಎಲ್ಲರೂ ಮನೆಯಿಂದ ರೆಡಿಯಾಗಿ ಹೊರಡ್ತಾ ಇದ್ವಿ. ಆಮೇಲೆ ಇದೇ ಕುರಿ, ನಾವೆಲ್ಲ ಕಾರಲ್ಲಿ ಬಂದ್ವಿ. ಕುರಿ ಮತ್ತು ನಮ್ಮ ಅಪ್ಪಾಜಿ ಎಲ್ಲ ಈ ಗಾಡೀಲಿ ಬಂದರು. ಕುರಿ ಪಾಪ ತುಂಬ ಒಳ್ಳೆಯದು, ಏನೂ ಸೌಂಡೇ ಮಾಡಲಿಲ್ಲ. ಈಗ ವೇಟು ಹಾಳೂರು ಮಾರಮ್ಮ, ಇದು ನಮ್ಮ ಭಾಗ್ಯ, ಇದೆಲ್ಲ ನನ್ನ ತಂಗಿ ಗೂಬೆ. ಇಲ್ಲಿ ಕೂತ್ಕೊಂಡು ನೋಡ್ತಾಯಿದೆ ಗೂಬೆ ಥರ. ಆಮೇಲೆ ನಾವು ಬಂದಿದ್ದೆ ಹಾಳೂರು ಮಾರಮ್ಮ ಟೆಂಪಲ್ಗೆ. ಟೆಂಪಲ್ ವೈಬ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ದೇವಸ್ಥಾನದ ಫ್ರಂಟಲ್ಲಿದೆ ಮರ, ಇದು ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಕುರಿ ಕಡಿಯೋಕ್ಕೆ ಮತ್ತು ಕೋಳಿ ಏನಾದರೂ ಕಡಿಯೋಕ್ಕಿದೆ. ಆಮೇಲೆ ಇದು ದೇವಸ್ಥಾನದ ಬಾಗಿಲು. ನಾನು ಒಳಗಡೆ ಅಷ್ಟು ವೀಡಿಯೋ ತಗೊಳಕ್ಕಾಗಲಿಲ್ಲ. ಅದಾದಮೇಲೆ ಕುರಿ ಪಾಪಚ್ಚಿ ತುಂಬ ಬೇಜಾರಾಗಿತ್ತು. ಅದು ಗೊತ್ತಾಯ್ತು ನನ್ನನ್ನು ಕಡಿತಾರೆ ಅಂತ. ನಾವು ಮಾತಾಡ್ಸಿದ್ವಿ. ಆಮೇಲೆ ನಾವು ಈ ಜಾಗದಲ್ಲಿ ಅಡುಗೆ ಮಾಡೋಣ ಅಂತ ಹಾಕಿದ್ವಿ. ಆಮೇಲೆ ಪಾಪ ಕುರಿ ಕೆಳಗೆ ಇಳಿಸ್ತಾಯಿದ್ರು, ಅದಕ್ಕೆ ಗೊತ್ತಾಗೋಯ್ತು ಕಡಿತಾರೆ ಅಂತ. ಪಾಪ ಫುಲ್ಲು ಬೇಜಾರು ಮಾಡ್ಕೊಂಡೈತೆ. ನನಗೂ ತುಂಬ ಬೇಜಾರಾಗುತ್ತೆ. ನನಗೆ ಜಾಸ್ತಿ ಈ ಥರ ಅನಿಮಲ್ಸ್ ಮೇಲೆ ತುಂಬ ಲವ್ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಇದಾದಮೇಲೆ ಅದು ಎಳಿತಾಯಿದ್ರು ಬರ್ತಾನೆ ಇಲ್ಲ ಪಾಪ. ಆಮೇಲೆ ಈಗ ಅದೇ ಕಟ್ ಮಾಡೋ ಜಾಗ ನಾನು ಹೇಳಿದ್ನಲ್ಲ, ಪಾಪ ಅದು ಎಳ್ದಾಡ್ತಿದೆ. ಇವ್ರು ಬಿಡ್ತಿಲ್ಲ, ತೀರ್ಥ ಹಾಕ್ಬಿಟ್ಟು ಒಂದೇ ಏಟಲ್ಲಿ ಹೊಡಿತಾರೆ. ಅದ್ರ ಕತ್ತು ಯಪ್ಪ, ಈಗ ನೋಡ್ಬೋದು ನೀವು. ನಮ್ಮ ಮಾಮ ಬೇರೆ ಕಾಲು ಹಿಡ್ಕೊತಾ ಇದ್ದಾರೆ. ಈಗ ಕಡಿತಾರೆ. ಅಯ್ಯೋ ಪಾಪಚ್ಚೆ, ಅದ್ರ ತಲೆ ನೋಡಿ. ಆಮೇಲೆ ಈಗ ಕಟ್ಟಾದಮೇಲೆ ಅದಕ್ಕೆ ಸತ್ತೋಗಿರೋದಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ. ನನಗೆ ತುಂಬ ಬೇಜಾರಾಗಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ದೀನಿ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ನಮ್ಮ ಅಪ್ಪಾಜಿ, ಭಾಗ್ಯ, ನಮ್ಮ ಮಾಮ ಎಲ್ಲರೂ ಕುರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇದಾದಮೇಲೆ ಕುರಿನ ಆ ಕಡೆ ತೊಗೊಂಡೋಗ್ತಾರೆ. ದೇವಸ್ಥಾನದವರೇ ಇರ್ತಾರೆ, ಅವರು ಕುರಿನ ಪೀಸಾಗಿ ಕಟ್ ಮಾಡ್ತಾರೆ ಸಾರಿಗೆ ಹಾಕೋಕ್ಕಂತ. ನಾನು ಅದೆಲ್ಲ ತೋರಿಸ್ತೀನಿ. ನಾವು ಬೆಳಿಗ್ಗೆಯಿಂದ ತಿಂದಿರಲಿಲ್ಲ, ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಪೂಜೆ ಮಾಡಿಸಿ ಆಮೇಲೆ ಇಲ್ಲಿ ಕುತ್ಕೊಂಡೀಗ ಎಲ್ಲರೂ ಮೊಸರನ್ನ ತಿಂತಾ ಇದ್ದೀವಿ. ನನ್ನ ತಂಗಿ, ನಮ್ಮಮ್ಮ ಮತ್ತು ಅವರು ಯಾರೋ ನಮ್ಮ ರಿಲೇಟಿವು, ನಮ್ಮ ಭಾಗ್ಯ. ಹಾಯ್ ಮಾಡಿ ಎಲ್ಲರೂ. ಆಮೇಲೆ ಈ ಕಡೆ ಕುರಿ ಕಟ್ ಮಾಡಿಸ್ಕೊಂಡು ಆಮೇಲೆ ಬೋಟಿಗೆ ರೆಡಿ ಮಾಡ್ತಾಯಿದ್ರು. ಆಮೇಲೆ ಅನ್ನ, ಇದು ಮಟನ್ ಸಾರು ಮಾಡೋಕ್ಕಂತ ಎಲ್ಲ ಮಸಾಲೆ ಎಲ್ಲ ಹಾಕ್ತಾಯಿದ್ರು. ನಮ್ಮ ಹಾಸನ ಕಡೆ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ, ಫುಲ್ಲು ಬ್ಯಾಟಿಂಗ್ ಆಡಿದೆ ನಾನು ಮಾತ್ರ. ಆಮೇಲೆ ನಮ್ಮ ತಾತ ಮುದ್ದೆ ತಿರುಗ್ತಾಯಿದ್ರು, ನಮ್ಮಮ್ಮ ಓಡಿರ್ತಾಯಿದ್ರು. ಹಾಯ್ ಮಾಡಮ್ಮ. ಆಮೇಲೆ ಸಾರು ರೆಡಿ ಆಯಿತು. ಸಾರೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿ ಅಂತ ಅದನ್ನ ಮುಚ್ತಾಯಿದ್ರು. ಆಮೇಲೆ ಮುದ್ದೆ ತಿರುಗ್ತಾಯಿದ್ರಲ್ಲೂ ನಾನು ನಾಯಿ ಜೊತೆ ಆಟಾಡ್ತಾ ಇದ್ದೆ. ಫುಲ್ ಬೇಜಾರಾಗ್ತಾಯಿತ್ತು. ಮತ್ತು ಲೇಡೀಸ್ ಎಲ್ಲ ಊಟ ಎಲ್ಲ ಆಯಿತು, ಬ್ಯಾಟಿಂಗ್ ಆಡಿ ಲೇಡೀಸ್ ಮೀಟಿಂಗ್ ನಡೀತಾ ಇತ್ತು. ನಾವು ಆಮೇಲೆ ಹೋಗಿದ್ದೆ ನಮ್ಮ ತಾತನವರ ತಂಗಿ ಮನೆಗೆ, ಅಂದರೆ ಪ್ರೇಮಜ್ಜಿ ಮನೆಗೆ. ಅಲ್ಲಿ ಒಂದು ಹಸು ಮರಿ ಹಾಕಿತ್ತು, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಬೆಕ್ಕು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಮ್ಮ ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.